ಸ್ನೇಹಿತರೆ, ಭಾರತ ಬಂಧ ಮುಕ್ತವಾಗಿದ್ದು ತ್ಯಾಗ ಮತ್ತು ರಕ್ತದ ಕಾರಣಕ್ಕಾಗಿ. ನನ್ನ ಕೊನೆಯ ವಿಡಿಯೋದಲ್ಲಿ ಸಾವರ್ಕರ್ ಅವರ ಅಲೆಮಾರಿಯ ಬದುಕು, ದಿಂಗ್ರಾರವರ ಸ್ವರಾಜ್ಯ ಮತ್ತು ಅವರ ಕೊನೆಯ ಆಸೆ, ಮಿಂಟೋ ಚಳುವಳಿಗಳು ಮತ್ತು ಅನೇಕ ರೀತಿಯ ಕರ್ಜನ್ ವೈಲಿಯ ಘಟನೆ ಕುರಿತಾಗಿ ಚರ್ಚಿಸಿದ್ದೆ. ಈ 4ನೆಯ ಅಧ್ಯಾಯದಲ್ಲಿ ನಾನು ಚರ್ಚಿಸಲಿರುವ ವಿಷಯ ಏನು ಅಂತ ಹೇಳಿದ್ರೆ 1857ರ ಕೃತಿಯ ಕುರಿತಾಗಿ ಮತ್ತು ಕಾನೂನು ಸಮರಗಳು ಹೇಗೆ ನಡೆಯಿತು, ಯಾವ ಕಾರಣಕ್ಕಾಗಿ ನಡೆಯಿತು, ನಡುವೆ ನಡೆದಿರತಕ್ಕಂತಹ ಗತಿಗಳು ಏನು ಅನ್ನುವುದರ ಕುರಿತಾಗಿ ಚರ್ಚಿಸಲಿದ್ದೇನೆ. ಬನ್ನಿ ವೀಕ್ಷಿಸೋಣ. ಸ್ನೇಹಿತರೆ, ಸಾವರ್ಕರ್ ಅವರು 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಕುರಿತಾದ ಪುಸ್ತಕವನ್ನು ಬರೆಯುವುದರ ಮೂಲ ಉದ್ದೇಶ ತನ್ನ ಜನರನ್ನು ಮತ್ತೆ ಪುಟಿದೆಬ್ಬಿಸಿ ಯುದ್ಧ ಮಾಡುವ ಉತ್ಕಟ ಬಯಕೆಯನ್ನು ಪ್ರಚೋದಿಸುವುದಾಗಿತ್ತು. ಈ ಗುರಿಯನ್ನು ಸಾಧಿಸಲು ಭಾರತದ ಮಿಲಿಟರಿ ಪಡೆಗಳಲ್ಲಿ ಯಾವಾಗಲೂ ರಾಜಕೀಯ ಮತ್ತು ದೇಶಭಕ್ತಿಯನ್ನು ಒಯ್ಯುವ ಅಗತ್ಯವನ್ನು ಒತ್ತಿ ಹೇಳಿದ್ದರು. ಸಾವರ್ಕರರು 1857ರ ಘಟನೆಗೆ ಸಂಬಂಧಿಸಿದಂತೆ ಇಂಡಿಯಾ ಹೌಸ್ನಲ್ಲಿ ಮೂಲ ಪತ್ರಗಳು, ಅಸಂಖ್ಯಾತ ದಾಖಲೆಗಳು, ಹಲವಾರು ಪುಸ್ತಕಗಳನ್ನು ಪರಾಮರ್ಶಿಸಿ ಕೊನೆಯದಾಗಿ 1857ರ ಭಾರತದ ಪ್ರಪ್ರಥಮ ಸ್ವತಂತ್ರ ಸಂಗ್ರಾಮ ಎಂಬ ಮರಾಠಿ ಕೃತಿಯನ್ನು ಬರೀತಾರೆ. ಸ್ನೇಹಿತರೆ, ನಮಗೆ ನೆನಪಿರಬಹುದು, ನಮ್ಮ ಶಾಲೆಯಲ್ಲಿ ಇತಿಹಾಸದ ಪುಸ್ತಕದಲ್ಲಿ 1857ರ ದಂಗೆ ಅಥವಾ ಸಿಪಾಯಿ ದಂಗೆ ಅಂತ ಹೇಳಿ ಕರೀತಿದ್ರು. ಅಲ್ಲ, ಅದು ಇತಿಹಾಸಕ್ಕೆ ಎಸಗಿದ ಅಪಚಾರ. ನಿಜವಾಗಿಯೂ ಮೊಟ್ಟ ಮೊದಲ ಬಾರಿಗೆ ಭಾರತದಾದ್ಯಂತ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅನ್ನೋದನ್ನು ನಾವು ತಿಳಿಯಬೇಕಾಗಿದೆ. ಅಭಿನವ ಭಾರತದ ಲಂಡನ್ನಿನ ಶೂರರು ಆಂಗ್ಲ ಭಾಷೆಗೆ ಭಾಷಾಂತರಿಸಿ ಸ್ಕಾಟ್ಲೆಂಡಿನ ಗುಪ್ತಚರರ ಕಣ್ತಪ್ಪಿಸಿ ಭಾರತಕ್ಕೆ ಸಾಗಣೆ ಮಾಡುವಲ್ಲಿ ಯಶಸ್ವಿಯಾದರು. ಸ್ಲೈಲಿಲ್ ಅವರು ಈ ಪುಸ್ತಕವನ್ನು ಕ್ರಾಂತಿಕಾರಿ, ಸ್ಫೋಟಕ, ವಿಧ್ವಂಸಕ, ದೇಶದ್ರೋಹಿ ಎಂದು ಹೇಳಿದ್ದಾರೆ. 1914ರ 2ನೆಯ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಈ ಪುಸ್ತಕವು ಮುನ್ನಡಿ ಬರೆದಿತ್ತು ಮತ್ತು INA ಮತ್ತು ಝಾನ್ಸಿ ರಾಣಿ ರೆಜಿಮೆಂಟ್ ಎಂಬ ಕಲ್ಪನೆಗಳು ಸಾವರ್ಕರರ 1857ರ ದಂಗೆಯ ಕುರಿತಾದ ನಿಷೇಧಿತ ಪ್ರಕಟಣೆಯ ಕೃತಿಯೆಂದು ಹೊರಹೊಮ್ಮಿದೆ ಎಂಬಂತೆ ತೋರುತ್ತಿದೆ ಎಂದು KS ನಾರಿಮನ್ ರವರು ಫ್ರೀ ಹಿಂದೂಸ್ತಾನ್ ವೀಕ್ಲಿಯಲ್ಲಿ ಬರೆದಿದ್ದಾರೆ. ಭಾರತೀಯ ಸ್ವಾತಂತ್ರ್ಯ ಆಕಾಶದ ಸೂರ್ಯ ಎಂದು ಕರೆದದ್ದು ಈ ಕಾರಣಕ್ಕಾಗಿಯೇ ಅಲ್ಲವೇ? ಇದನ್ನು ಕ್ರಾಂತಿಕಾರಿಗಳ ಗೀತೆ ಎಂದು ಸಂಬೋಧಿಸಿದ್ದು ಇದೆ. ಶ್ರೇಷ್ಠ ಪುಸ್ತಕದ ಶ್ರೇಷ್ಠತೆಯು ಅದಕ್ಕೆ ಜೀವ ನೀಡುವ ವ್ಯಕ್ತಿತ್ವವನ್ನು ಅವಲಂಬಿಸಿರುತ್ತದೆ ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಈ ಪುಸ್ತಕದ ಶ್ರೇಷ್ಠತೆಯನ್ನು ಪರಿಶೀಲಿಸಿದ PK ಅತ್ರೆ, ಮಹಾನ್ ಸಂತ ಜ್ಞಾನೇಶ್ವರನ ನಂತರ ಮಹಾರಾಷ್ಟ್ರವು ಸಾವರ್ಕರರ ತನಕ ಇಂಥ ಶ್ರೇಷ್ಠ ಪ್ರತಿಭೆಯನ್ನು ಹುಟ್ಟು ಹಾಕಿರಲಿಲ್ಲ ಎಂದು ಕೊಂಡಾಡಿದ್ದಾರೆ. 1909ರಲ್ಲಿ ಸಾವರ್ಕರರು ಬರೆದ ಇನ್ನೊಂದು ಪುಸ್ತಕ ಸಿಖ್ಖರ ಇತಿಹಾಸ. ಈ ಕೃತಿಯನ್ನು ಭಾರತವು ಕಳೆದುಕೊಳ್ಳಬೇಕಾಯಿತು. ಸಾವರ್ಕರರ ಕೃತಿಗಳನ್ನು ನಿಷೇಧಿಸಲು ಕಾರಣವೆಂದರೆ ಔರಂಗಜೇಬನಿಗೆ ಶಿವಾಜಿಯು ಹೇಗೆಯೋ ಹಾಗೆ ಬ್ರಿಟಿಷರಿಗೆ ಸಾವರ್ಕರರು ಕೂಡ. ಸಾವರ್ಕರ್ ಅಂದರೆ ದೇಶದ್ರೋಹಿ ಎಂಬ ಅರ್ಥಕ್ಕೆ ಸಮಾನಾರ್ಥವಾಗಿ ಬ್ರಿಟಿಷರು ಬಳಸ್ತಾ ಇದ್ರು. ಧನಂಜಯ್ ಕೀರ್ ಈ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾರೆ: ಸಾವರ್ಕರರಿಗೆ ಗಂಗಾ ನದಿಯೇ ಸ್ಫೂರ್ತಿ, ಹುತಾತ್ಮರ ರಕ್ತವೇ ಶಾಯಿ, ವೀರರ ಮೂಳೆಗಳೇ ಲೇಖನಿಗಳಾಗಿದ್ದವು ಎಂದು. ನಿರಂತರ ಮತ್ತು ಅತಿಯಾದ ಪರಿಶ್ರಮದಿಂದಾಗಿ ಸಾವರ್ಕರರ ಆರೋಗ್ಯವು ದುರ್ಬಲಗೊಳ್ಳುತ್ತಾ ಬಂದಿತ್ತು. ಭಾರತದಲ್ಲಿಯೂ ಸಹಿತ ಅವರ ಅನುಯಾಯಿಗಳಿಗೆ, ಒಡನಾಡಿಗಳಿಗೆ ತೊಂದರೆ ಉಂಟಾಗ್ತಿದ್ದುವು. ಈ ಹಿನ್ನೆಲೆಯಲ್ಲಿ ಅವರ ಸಹೋದರ ನಾರಾಯಣ್ ರಾವ್ರನ್ನು ಸಹ ಬಂಧಿಸಲಾಯಿತು. ಪ್ಯಾರಿಸ್ನಲ್ಲಿದ್ದ ಸಾವರ್ಕರರಿಗೆ ಸ್ನೇಹಿತರು ಲಂಡನ್ನಿಗೆ ಮರಳದಂತೆ ತಮ್ಮ ವಿರುದ್ಧ ಬಂಧನದ ವಾರೆಂಟ್ ಜಾರಿಯಾಗಿದ್ದರ ಕುರಿತು ತಿಳಿಸಿದ್ದರೂ ಸಹಿತ ಅದನ್ನು ತಿರಸ್ಕರಿಸಿ ಭಾರತಕ್ಕೆ ಬರಲು ಪ್ರಯಾಣ ಮಾಡ್ತಾರೆ. ಮಾರ್ಚ್ 13, 1910ರಂದು ಪ್ಯಾರಿಸ್ನಿಂದ ಲಂಡನ್ನಿನ ವಿಕ್ಟೋರಿಯಾ ರೈಲ್ವೆ ನಿಲ್ದಾಣಕ್ಕೆ ಆಗಮಿಸುತ್ತಾರೆ. ರೈಲ್ವೆಯಿಂದ ಹೊರಬರುವ ಸಾವರ್ಕರರನ್ನು ಕಂಡ ಪೊಲೀಸರು ಸಾವರ್ಕರ್ ಅವರನ್ನು ಬಂಧನಕ್ಕೆ ಒಳಪಡಿಸುತ್ತಾರೆ. ಸಾವರ್ಕರರ ಸ್ವಾತಂತ್ರ್ಯದ ಅಂತ್ಯವು ಬ್ರಿಟಿಷ್ ಸಾಮ್ರಾಜ್ಯದ ಅಂತ್ಯದ ಆರಂಭ ಯಾಕಾಗಿರಬಾರದು? 1881ರ ಅಪರಾಧಗಳ ಕಾಯ್ದೆ ಅನ್ವಯ ಬಾಂಬೆ ಸರ್ಕಾರ ಸಾವರ್ಕರ್ ವಿರುದ್ಧ ಟೆಲಿಗ್ರಾಫಿಕ್ ವಾರೆಂಟನ್ನು ಹೊರಡಿಸುತ್ತೆ. ಸ್ನೇಹಿತರೆ, ಅವರ ಬಂಧನಕ್ಕೆ ಈ ಕಾರಣಗಳನ್ನು ನೀಡ್ತಾರೆ.
ಯುದ್ಧವನ್ನು ನಡೆಸುವುದು ಅಥವಾ ಭಾರತದ ಚಕ್ರವರ್ತಿಯ ವಿರುದ್ಧ ಯುದ್ಧವನ್ನು ಪ್ರೋತ್ಸಾಹಿಸುವುದು, ಬ್ರಿಟಿಷ್ ಭಾರತದ ಸಾರ್ವಭೌಮತ್ವವನ್ನು ಕಸಿದುಕೊಳ್ಳುವ ಪಿತೂರಿ, ಲಂಡನ್ನಲ್ಲಿ ಶಸ್ತ್ರಾಸ್ತ್ರಗಳನ್ನು ಸಂಗ್ರಹಿಸುವುದು, ವಿತರಿಸುವುದು, ಯುದ್ಧವನ್ನು ನಡೆಸುವುದು, ಭಾರತದಲ್ಲಿ 1906 ಜನವರಿಯಿಂದ ಮಾರ್ಚ್ವರೆಗಿನ ಮತ್ತು ಲಂಡನ್ನಲ್ಲಿ 1908 9 ಅವಧಿಯಲ್ಲಿ ದೇಶದ್ರೋಹದ ಭಾಷಣ ಮಾಡಿರುವುದು ಇವೆಲ್ಲವೂ ಅವರ ಮೇಲಿದ್ದ ಆರೋಪಗಳು. ಸಾವರ್ಕರರ ಜೀವನವು ಸಾಮ್ರಾಜ್ಯಶಾಹಿಗಳಿಗೆ ಅಪಾಯವಾಗಿತ್ತು. ಸಾವರ್ಕರರ ಬಂಧನದ ನಂತರ ಅವರನ್ನು ಬೌ ಸ್ಟ್ರೀಟ್ ಪೊಲೀಸ್ ಕಸ್ಟಡಿಗೆ ಹಾಜರುಪಡಿಸಲಾಯಿತು. ಈ ಸಂದರ್ಭದಲ್ಲಿ ಅವರ ಭಯಾನಕತೆಯನ್ನು ಅಂದಾಜಿಸಿದರು. ಸಾವರ್ಕರರು ತಮ್ಮ ಕೊನೆಯ ಉಯಿಲನ್ನು ಬರೆದು ತನ್ನ ವಕೀಲರ ಮೂಲಕ ಶ್ರೀಮತಿ ಯಶೋದಾಬಾಯಿ ಮತ್ತು ಬಾಬಾರಾವ್ರವರ ಪತ್ನಿ ಯೇಸು ವಹಿನಿಗೆ ಕಳುಹಿಸಿಕೊಡ್ತಾರೆ. ಈ ದಾಖಲೆ ಸಾವರ್ಕರ್ ಅವರು ಅನುಭವಿಸುತ್ತಿದ್ದ ಒತ್ತಡದ ಭಾವನೆಯನ್ನು ಪ್ರತಿನಿಧಿಸುತ್ತಿತ್ತು. ಜೊತೆಗೆ ಅವರ ಕುಟುಂಬವೂ ಸಹಿತ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿತ್ತು. ಕಾರಣ ತಮ್ಮ ಕಿರಿಯ ಮಗ ಅಸುನೀಗಿದ್ರೂ ಬಾಬಾರಾವ್ರನ್ನು ಗಡೀಪಾರು ಶಿಕ್ಷೆಗೆ ಒಳಪಡಿಸಲಾಗಿತ್ತು. ಕಿರಿಯ ಸಹೋದರ ಕೂಡ ಬಂಧನಕ್ಕೆ ಒಳಪಟ್ಟಿದ್ದರು. ಜೊತೆಗೆ ಸಾವರ್ಕರರು ಕೂಡ ಬ್ರಿಕ್ಸ್ಟನ್ ಬಂದಿಖಾನೆಯಲ್ಲಿ ಕೈದಿಯಾಗಿದ್ದರು. ಸ್ನೇಹಿತರೆ, ಇನ್ನು ಮುಂದುವರೆದ ಭಾಗವಾಗಿ ನಾವು ನೋಡುವಂಥದ್ದಾದರೆ ಮಾರ್ಚ್ 14, 1910 ಸಾವರ್ಕರ್ ಅವರನ್ನು ಬೌ ಸ್ಟ್ರೀಟ್ ಪೊಲೀಸ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗ್ತದೆ. ಇದೇ ಕಾರಾಗೃಹದಲ್ಲಿ ಪಂಡಿತ್ ಕೃಷ್ಣವರ್ಮರ ಲೇಖನಗಳನ್ನು ಪ್ರಕಟಿಸಿದ್ದ ಎಂಬ ಕಾರಣಕ್ಕಾಗಿ ಜೈಲು ಶಿಕ್ಷೆ ಅನುಭವಿಸುತ್ತಿದ್ದ ಆಂಗ್ಲ ಪ್ರಜೆ G.A. ಅಲ್ಡ್ರೆಡ್ರವರ ಜೊತೆ ಸ್ನೇಹ ಬೆಳೆಯುತ್ತದೆ. ಬಹುಶಃ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಕ್ಕಾಗಿ ಶಿಕ್ಷೆಗೆ ಒಳಗಾದ ಮೊದಲ ಆಂಗ್ಲ ಪ್ರಜೆ ಎಂದು ಇವರನ್ನು ಪರಿಗಣಿಸಬಹುದಾಗಿದೆ. ಸಾವರ್ಕರರ ಜೀವನದಲ್ಲಿ ಇನ್ನೊಂದು ಮಹತ್ವದ ಘಟನೆ ಎಂದರೆ ಅದು ಲಂಡನ್ನಿಂದ ಭಾರತಕ್ಕೆ ಬರುವ ನಡುವಿನ ಘಟನಾವಳಿಗಳು. ಜುಲೈ 1910 ಮೊದಲ ದಿನದಿಂದ ಸಾವರ್ಕರ್ ಅವರನ್ನು ಭಾರತಕ್ಕೆ ತಲುಪಿಸುವ SS ಮೋರಿಯಾ ಎಂಬ ಹಡಗು ತನ್ನ ಸಮುದ್ರಯಾನವನ್ನು ಪ್ರಾರಂಭಿಸುತ್ತೆ. ಲಂಡನ್ನಿಂದ ಹೊರಡುವ ಮುನ್ನವೇ 29 ಜೂನ್ರಂದು ಮೋರಿಯಾ ಎಂಬ ಹಡಗು ಭಾರತಕ್ಕೆ ರಾಜಕೀಯ ಕೈದಿಯನ್ನು ಒಯ್ಯುತ್ತಿರುವ ಕುರಿತು ಫ್ರೆಂಚ್ ಸರ್ಕಾರಕ್ಕೆ ಅಧಿಕೃತವಾಗಿ ತಿಳಿಸುತ್ತದೆ ಮತ್ತು ಸಾಕಷ್ಟು ಸುದ್ದಿ ಮಾಡಿದ್ದ ಕೈದಿಯಾಗಿದ್ದ ಸಾವರ್ಕರ್ ಭದ್ರತೆಯ ಉಸ್ತುವಾರಿಯನ್ನು ಲಂಡನ್ನಿನ CID ಅಧಿಕಾರಿ ಪಾರ್ಕರ್, ಬಾಂಬೆಯ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಪವಾರ್ ಅವರು ವಹಿಸಿದರು. ಸಾವರ್ಕರರು ಅತ್ಯಂತ ಮುಕ್ತ ಮತ್ತು ನಿರ್ಭೀತಿಯಿಂದ ಪ್ರಯಾಣಿಸುತ್ತಿದ್ದರೆಂದು ಕಂಡುಬಂದರೂ ಒಳಗೊಳಗೆ ತಪ್ಪಿಸಿಕೊಳ್ಳಲು ಹೊಂಚು ಹಾಕುತ್ತಿದ್ದರು ಎನ್ನುವುದು ಸಹಿತ ವಿಶೇಷ. ಬಹುಶಃ ತಾಯಿ ಭಾರತಿ ಲೇಖಕ ಧನಂಜಯ್ ಕೀರ್ ಬರೆದಿರುವಂತೆ ಈ ಕೆಳಗಿನಂತೆ ತನ್ನ ಪ್ರೀತಿಯ ಮಗನಿಗೆ ಹೇಳಿರಬಹುದಲ್ಲವೇ? ನಾನು ನಿನ್ನ ಕುತ್ತಿಗೆಯನ್ನು ಹಗ್ಗದಲ್ಲಿ ನೋಡಬಯಸುವುದಿಲ್ಲ. ಕ್ರೂರ ಜರಾಸಂಧನಿಂದ ಕಿರುಕುಳಕ್ಕೊಳಗಾದ ಕೃಷ್ಣ ಪಲಾಯನ ಮಾಡಿದ್ದು ನೆನಪಿಲ್ಲವೇ? ಓಡಿ ಹೋಗು, ನನ್ನ ಸಲುವಾಗಿ ಆದರೂ ಓಡಿ ಹೋಗು, ಈಗ ಅಥವಾ ಇನ್ನೆಂದಿಗೂ ಇಲ್ಲ. ಸಾವರ್ಕರರಿಗೆ ಪ್ರೇರಣೆಯ ಕಿಡಿ ಒಳಗೆ ಮೂಡುತ್ತಿತ್ತು. ಸ್ವತಂತ್ರದ ಅಧಿದೇವತೆಯಾದ ತಾಯಿ ಭಾರತಿ ನಿನಗೆ ನಮಸ್ಕಾರ ಎಂದು ಹೇಳುತ್ತಾ ನೋಡುತ್ತಿದ್ದಂತೆ ಸಮುದ್ರಕ್ಕೆ ಹಾರಿಯೇ ಬಿಟ್ಟರು. ಇದನ್ನು ಕಂಡ ಬ್ರಿಟಿಷ್ ಸಿಬ್ಬಂದಿ ಕೂಗತೊಡಗಿದರು. ತಕ್ಷಣವೇ ಗುಂಡಿನ ಸುರಿಮಳೆಯನ್ನೇ ಪ್ರಾರಂಭಿಸಿದರು. ಗುಂಡಿನ ಸದ್ದಿನ ನಡುವೆ ಸುರಕ್ಷಿತವಾಗಿ ಮಾರ್ಸಲೆಸ್ನ ಕಡಿದಾದ ತುದಿಯನ್ನು ತಲುಪ್ತಾರೆ ಸಾವರ್ಕರ್. ಈ ಮೂಲಕ ಸಾವರ್ಕರರು ಮಾನಸಿಕವಾಗಿ, ದೈಹಿಕವಾಗಿ, ಕಾನೂನುಬದ್ಧವಾಗಿ ಮುಕ್ತರಾದರೂ ಬ್ರಿಟನ್ ಸಮುದ್ರವನ್ನೇ ಆಳುತ್ತಿರಬಹುದು. ಆದರೆ ಸಾವರ್ಕರರನ್ನು ಫ್ರಾನ್ಸ್ನ ತೀರಕ್ಕೆ ಕರೆದೊಯ್ದ ಅಲೆಗಳನ್ನು ಮಾತ್ರ ಆಳಲು ಸಾಧ್ಯವಾಗಲಿಲ್ಲ. ಸ್ನೇಹಿತರೆ, ಈ ಮಾತನ್ನು ಇನ್ನೊಮ್ಮೆ ಹೇಳ್ತಾನೆ, ಇದು ಚಾರಿತ್ರಿಕವಾಗಿ ಪರಿಗಣಿಸಬೇಕಾದ ಮಾತು. ಬ್ರಿಟನ್ ಎಷ್ಟೇ ಶಕ್ತಿಶಾಲಿಯಾಗಿದ್ದರೂ, ಸಮುದ್ರವನ್ನೇ ನಿಯಂತ್ರಣದಲ್ಲಿಟ್ಟುಕೊಂಡಿದ್ದರೂ ಬ್ರಿಟನ್ ಸಮುದ್ರವನ್ನೇ ಆಳುತ್ತಿರಬಹುದು. ಆದರೆ ಸಾವರ್ಕರರನ್ನು ಫ್ರಾನ್ಸ್ನ ತೀರಕ್ಕೆ ಕರೆದೊಯ್ದ ಅಲೆಗಳನ್ನು ಮಾತ್ರ ಬ್ರಿಟಿಷರಿಗೆ ಆಳಲು ಸಾಧ್ಯವಾಗಲಿಲ್ಲ. ಎಂಥ ವಿಪರ್ಯಾಸ ನೋಡಿ. ಸಾವರ್ಕರರು ಸುಮಾರು 500 ಗಜಗಳವರೆಗೆ ಉತ್ಸಾಹದಿಂದ ಓಡಿದರು. ಅಲ್ಲಿಯೇ ಕರ್ತವ್ಯ ನಿರತರಾಗಿದ್ದ ಫ್ರೆಂಚ್ ಪೊಲೀಸ್ ಸಿಬ್ಬಂದಿಗೆ ಸಮೀಪದಲ್ಲಿರುವ ನ್ಯಾಯಾಧೀಶರ ಮುಂದೆ ತನ್ನನ್ನು ಹಾಜರುಪಡಿಸಲು ಸಾವರ್ಕರ್ ವಿನಂತಿಸಿದರು. ಆ ಸಿಬ್ಬಂದಿ ಅದನ್ನು ನಿರ್ಲಕ್ಷ್ಯ ಮಾಡಿಬಿಟ್ರು. ಕೊನೆಯ ಪಕ್ಷ ಒಂದು ವಾಹನವನ್ನು ಬಾಡಿಗೆಗೆ ಪಡೆಯಬೇಕೆಂದರೂ ಪಾವತಿಸಲು ದುಡ್ಡು ಕೂಡ ಇರಲಿಲ್ಲ. ಕಾರಣ ಅವರ ಬಳಿ ಇದ್ದದ್ದು ಸ್ವತಂತ್ರದ ನಾಣ್ಯ ಮಾತ್ರ ಅಲ್ಲವೇ?
ಸಾವರ್ಕರರ ಬಂಧನ ಸ್ಪಷ್ಟವಾಗಿ ಅಂತಾರಾಷ್ಟ್ರೀಯ ಕಾನೂನಿನ ಉಲ್ಲಂಘನೆ. ಕಾರಣ, ಬ್ರಿಟನ್ ಸಾವರ್ಕರ್ ಅವರನ್ನು ಪರದೇಶದ ನೆಲದಲ್ಲಿ ಬಂಧಿಸಿತ್ತು. ಮೋರಿಯ ಹಡಗು ಮರುದಿನವೇ ತನ್ನ ನೌಕಾಯಾನ ಪ್ರಾರಂಭ ಮಾಡುತ್ತೆ. ಜುಲೈ 8, 1910 ನಡೆದ ಸಾವರ್ಕರರ ಪಲಾಯನದ ಸುದ್ದಿ ಸಾಗರಗಳ ಗಡಿ ದಾಟಿತು. ಇಡೀ ಯುರೋಪಿನ ಮಾಧ್ಯಮಗಳು ಈ ಹಿಂದೂ ವೀರನ ಜೀವನವನ್ನು ಪ್ರಶಂಸಿಸಿ ಸಾವರ್ಕರರನ್ನು ಮ್ಯಾಜನಿ, ಗಾರಿಬಾಲ್ಡಿ ಅವರ ವ್ಯಕ್ತಿತ್ವದ ಜೊತೆ ಹೋಲಿಕೆ ಮಾಡ್ತಾರೆ. ಆದರೆ ಒಬ್ಬ ಅಧಿಕಾರಿ ಮಾತ್ರ ಈ ಸಾವರ್ಕರರ ತಳಿ ಎಂತಹದು ಎಂದು ಉದ್ಗರಿಸುತ್ತಾನೆ. ಸಾವರ್ಕರ್ ಅವರನ್ನು ಕೇವಲ 4 ಅಡಿ ಜಾಗವಿದ್ದ ಕೋಣೆಯಲ್ಲಿ ಇರಲು ಅವಕಾಶ ಮಾಡಿಕೊಡ್ತಾರೆ. ಅದು ಸೂರ್ಯನ ಕಿರಣವೂ ಕೂಡ ಸ್ಪರ್ಶಿಸಲಾರದಂತಿತ್ತು. ಸಾವರ್ಕರರು ವೈಫಲ್ಯವು ವೈಭವದಿಂದ ಕೂಡಿತ್ತು. ಪ್ರಸಿದ್ಧ ಸಾಹಿತಿ ಗೋಲ್ಡ್ ಸ್ಮಿತ್ ಹೇಳುವಂತೆ, ನಮ್ಮ ವೈಭವವು ನಾವು ಬಿದ್ದಾಗಲೆಲ್ಲ ಏರುವುದನ್ನು ಒಳಗೊಂಡಿದೆ ಎನ್ನುವುದು ಸಾವರ್ಕರ್ ಅವರ ಬದುಕಿಗೆ ಅರ್ಥಪೂರ್ಣ ತಂದುಕೊಡುತ್ತೆ. ಯಾಡನ್ ಎಂಬ ಸ್ಥಳದಲ್ಲಿ ಮೋರಿಯಾದ ಪ್ರಯಾಣಿಕರ ಉಸ್ತುವಾರಿಯನ್ನು SS ಸಸ್ತಿ ಎನ್ನುವ ಹಡಗು ವಹಿಸಿಕೊಂಡಿತ್ತು. ಈ ಹಡಗು ಜುಲೈ 22, 1910 ಬಾಂಬೆಗೆ ಪ್ರವೇಶಿಸುವ ಮೂಲಕ ಭಾರತೀಯ ಕ್ರಾಂತಿಕಾರಿಗಳ ರಾಜಕುಮಾರನನ್ನು ಬಾಂಬೆಯ ಬಂದರಿನಲ್ಲಿ ಸೂಕ್ತ ರೀತಿಯ ಗೌರವದೊಂದಿಗೆ ಬರಮಾಡಿಕೊಳ್ಳಲಾಯಿತು. ವಿಶೇಷ ರೈಲಿನ ಮೂಲಕ ನಾಸಿಕ್ ಪೊಲೀಸ್ ಕಸ್ಟಡಿಗೆ ತಲುಪಿಸಿದರು. ಕೆಲ ದಿನಗಳ ನಂತರ ಅವರನ್ನು ಯರವಾಡ ಜೈಲಿಗೆ ಕರೆತರಲಾಯಿತು. 13 ಸೆಪ್ಟೆಂಬರ್ 1910 ಜೋಸೆಫ್ ಬ್ಯಾಪ್ಟಿಸ್ಟಾರ್ ಅವರು ಭಾರತದಲ್ಲಿ ಸಾವರ್ಕರರ ವಕೀಲರು ಸಾವರ್ಕರ್ ಅವರನ್ನು ಮೇಡಮ್ ಕಮ್ಮರ್ ಅವರ ಸಲಹೆ ಮೇರೆಗೆ ಸಂದರ್ಶಿಸುತ್ತಾರೆ. ಹೀಗೆ ವೀರ್ ಸಾವರ್ಕರ್ ಪರದೇಶದ ನೆಲದಲ್ಲಿ ತಮ್ಮ ಕ್ರಾಂತಿಕಾರಿ ಚಟುವಟಿಕೆಗಳ ಮೂಲಕ ಬ್ರಿಟಿಷರಿಗೆ ಅಪಾಯಕಾರಿಯಾಗಿ ಪರಿಣಮಿಸಿದ್ದರು. ಇದೇ ಕಾರಣಕ್ಕಾಗಿ ತನ್ನ ದೇಶವನ್ನು ಪರಕೀಯ ಆಡಳಿತದಿಂದ ಮುಕ್ತಗೊಳಿಸಬೇಕೆಂಬ ಹಿನ್ನೆಲೆಯಲ್ಲಿ ಅವರು ನಡೆಸಿದ ಹೋರಾಟ ಚಟುವಟಿಕೆಗಳೆಲ್ಲವೂ ಜಾಗತಿಕ ಇತಿಹಾಸದಲ್ಲಿಯೇ ಅಚ್ಚಳಿಯದೆ ಚಿನ್ನದ ಯುಗವೆಂದು ಪರಿಗಣಿಸಬಹುದಾಗಿದೆ. ಕೊನೆಯ ಮಾತು ಹೇಳೋದಾದರೆ, ದೇಶಭಕ್ತಿ ಎಂದರೇನು ಅನ್ನುವ ಪ್ರಶ್ನೆಗೆ ಉತ್ತರ ಸಾವರ್ಕರ್ ಅಂತ ಹೇಳಿದರೆ ಸಾಕಲ್ಲವೇ? ನಮಸ್ಕಾರ.